ಮಾಡಿರಿ, ಸರಿಯಾಗಿ ಮಾಡಿರಿ. ಮಾಡೋದ್ರಿಂದ ನಾನು ಹೇಳ್ತೀನಿ, ಭಿನ್ನ ರಾಶಿ ಪರ್ಫೆಕ್ಟ್ ಇದ್ದೀರಿ ಅಂದ್ರೆ ಇವು ಲೆಕ್ಕ ಬಂದೇ ಬರ್ತಾವೆ, ಏನು ಪ್ರಾಬ್ಲಮ್ನೇ ಇಲ್ಲ. ಮಾಡೋದಾತಂದ್ರೆ ಲಕ್ಷ ಕೊಟ್ಟು ನೋಡ್ರಿ, ವಿಡಿಯೋ ಆನ್ ಮಾಡಿರಿ. ಯಾಕಂದ್ರೆ ನಾ ಹೇಳಾಗ ಗಣಿತ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ ಒಂದು. ಮತ್ತು ಹಿಂಗೆ ಸ್ಕ್ರೀನ್ ನಾ ಬರಲಾರ್ದಾಗ ನೀವು ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿ ಏನು ಮಾಡಬೇಕು, ಗಣಿತ ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ. ಹಾಂ, ಮಾಡೋದಾಗ ಎಲ್ಲ ನಿಮ್ದು ನೋಡ್ರಿ. ಈಗ ಎರಡು ದುಡ್ಡು ಕವಸವ, ಇದು ಭಾಗಾಕಾರದ, ಇದು ಮೈನಸ್ ಅದ. ಅವು ಎರಡೂ ಉತ್ತರ ತಕ್ಕೊಂಡು ಬರ್ರಿ, ಬರ್ಬಾರ್ದ. ಈಗ ನಾವು ಇದನ್ನು ಬಿಡಿಸೋಣ. 3 3 9 1, 3 3 9 1 3 10, 10 3 ಅಂಶ ಭಾಗಲೆ ಏನದ 5 6 ಅಂಶ ಇಜುಕ್ವಲ್ ಟು 10 3 ಅಂಶ ಗುಂಡ್ಲೆ ಮ್ಯಾಲೆ 6 ತಳಗ 5, 5 ಒಂದಲೇ 5 ಎರಡಲೆ, 3 ಒಂದಲೇ 3 ಎರಡಲೆ. ಇದ್ರ ಉತ್ತರ ಎಷ್ಟು ಬಂತು? 2 ಎರಡಲೆ 4 ಛೇದು 1 ಆದ್ರೆ ಏನು ಬಂದಂಗೆ ಆಗ್ತದು? ಉತ್ತರ 4. ಇನ್ನು ಆಕ್ರಿಯೆ ತಗೊಂಡು 4 ಮೈನಸ್ ದುಂಡು ಕಂಸ 2 ಪೂರ್ಣಾಂಕ 2 3 ಅಂಶ ಮೈನಸ್ 1 ಪೂರ್ಣಾಂಕ 3 4 ಅಂಶ. ಈಗ ನಾವು ಈ ಕ್ರಿಯೆಯನ್ನು ತಗೊಂಡು 3 ಎರಡಲೆ 6 1, 3 ಎರಡಲೆ 6 1 2 8, 8 3 ಅಂಶ ಮೈನಸ್ 4 ಒಂದಲೇ 4 1 3, 7 4 ಅಂಶ ಪ್ಲಸ್ ಎಷ್ಟು ಇದ್ರದ್ದು 12. ಯಾಕಂದ್ರೆ 2 ಅವಿಭಾಜ್ಯ ಸಂಖ್ಯೆವ 12 ಇಡ್ರಿ. ಆಮೇಲೆ 3 4 4 3 8 4 32, 7 3 21. ಎಷ್ಟು ಬಂತು ನೋಡ್ರಿ? 32ರಾಗ 2ರಾಗ 1 ಆದ್ರೆ 1, 3ರಾಗ 2 1 ಆದ್ರೆ 1, 11 12 ಅಂಶ. ಈಗ ಈ ಉತ್ತರ ಏನದು ನೋಡ್ರಿ? 4 ಮೈನಸ್ 11 12 ಅಂಶ ಅದು. ಇದನ್ನ ಹೆಂಗೆ ಹಚ್ಕೋಬೇಕು ಅನ್ನೋದು ಹೇಳುತ್ತಾನ. 4 ಛೇದು 1 ಮೈನಸ್ 11 12 ಅಂಶ ನೋಡಿ, ಹೆಂಗೂ ಹಚ್ಕೋಬೋದು. ತಿಳಿತಲ್ಲ? ಇದರ ಲಾಸ ಎಷ್ಟು? 12 ನೋಡಿ. 1 12 1 12 12 1 12 4 48 ಮೈನಸ್ 11 1 11. ಎಷ್ಟು ಉಳಿತು? 8ರಾಗ 1 ಆದ್ರೆ 7, 4ರಾಗ 1 ಆದ್ರೆ 3, ತಾಳಿಗೆ ಏನು ಬಂತು? 12. 12 3 36. ಎಷ್ಟು ಉಳಿತು? 1 ಉಳಿತು. 1 12. ಆನ್ಸರ್ ಈಸ್ ಈಕ್ವಲ್ ಟು ಆನ್ಸರ್ ಈಸ್ ಈಕ್ವಲ್ ಟು 3 ಪೂರ್ಣಾಂಕ 1 12 ಅಂಶ. ಇದು ಉತ್ತರ ಬಂದಿತ್ತಂದ್ರೆ ಕರೆಕ್ಟ್ ಹಾಕೋರಿ. ನೋಡ್ರಿ ನಾ ಹೆಂಗೆ ತಿಳಿಸ ಗಣಿತಗಳನ್ನು ಹೆಂಗೆ 4 ಇದ್ದಾಗ ಛೇದ 1 ಹಚ್ಕೊಂಡು ಲಸ ತೆಗೆದು ಮಾಡಬೇಕು. ಅಂದ್ರೆ ಏನಾಗ್ತದೆ? ಉತ್ತರ ಕರೆಕ್ಟ್ ಇತ್ತು ಅಂದ್ರೆ ಉತ್ತರ ಹಾಕ್ಕೊಡ್ರಿ. ಇನ್ನೊಂದು ಸ್ವಲ್ಪ ಅದನ್ನು ಚೆಂದಂಗೆ ನಾ ತಿದ್ದಿ ಬರೀತು ಲಕ್ಷ ಕೊಟ್ಟು ನೋಡ್ರಿ. ಎಷ್ಟು? 3 ಪೂರ್ಣಾಂಕ 3 ಪೂರ್ಣಾಂಕ 1 12 ಅಂಶ ಬಂದಿತ್ತಂದ್ರೆ ಕರೆಕ್ಟ್. ಒಂದು ಸ್ವಲ್ಪ ಇಲ್ಲಿ ಜಾಗ ಬಿಡಿಸ್ತೀನಿ ನಾನು. ಕರೆಕ್ಟ್ ಅದ ಲೆಕ್ಕ, ಸ್ವಲ್ಪ ಜಾಗ. 4 ಬರೋಬ್ಬರಿ 4 ಮೈನಸ್ 11 12 ಅಂಶ. ಒಂದು ಸ್ವಲ್ಪ ಜಾಗ ಬೇಕಾಗಿತ್ತು ನಮಗೆ. ಹೆಂಗಿಟ್ಟ ಇದನ್ನು 4ಕ್ಕೆ ಛೇದ 1 ಇಟ್ಕೊಂಡು ಮೈನಸ್ 11 12 ಅಂಶ ಇಟ್ಟು ಛೇದಷ್ಟು 12 ಕಳೆದ್ರೆ ಎಷ್ಟು ಬಂತು ನೋಡ್ರಿ? 37 12 ಅಂಶ ಬಂತು. 12 3 36. ಆನ್ಸರ್ ಈಸ್ ಈಕ್ವಲ್ ಟು 3 ಪೂರ್ಣಾಂಕ 12 1 ಅಂಶ. ಕರೆಕ್ಟ್ ಅದು. ಕರೆಕ್ಟಾಗಿ ಹಿಂಗೆ ನೀವು ಲೆಕ್ಕ ಬಂದು ನಿಮಗೆ ಭಿನ್ನ ರಾಶಿ ಏನು ಮೊದಲು ಬರ್ತಿದ್ವು ಅಂದ್ರೆ ಇವು ಸರಳೀಕರಣಗಳು ತಾವೇ ಬರ್ತಾವೆ. ಯುದ್ಧದ ನೀವು ಭಾಳ ಎಕ್ಸ್ಪರ್ಟ್ ಆಗ್ಬೇಕಂತಂದ್ರೆ ಹಿಂದಿನ ಅಭ್ಯಾಸನ ಕ್ರಮಬದ್ಧವಾಗಿ ಮಾಡ್ಕೋತ ಬಂದಿರ್ಬೇಕಂದ್ರೆ ನಿಮ್ಮ ಗಣಿತಗಳು ಭಾಳ ಬೇಗ ನೀವು ಕೈ ಕೊಡೋಂಗಿಲ್ಲ. ನೀವು ಹಿಂದಿನ ಗಣಿತಗಳು ಲಕ್ಷ ಕೊಟ್ಟು ಮಾಡಿದ್ದಿಲ್ಲ, ಈ ಲೆಕ್ಕ ತಿಳಿಯೋದಿಲ್ಲ. ಚೆನ್ನಾಗಿ ನೋಡ್ಕೊ.